ನಮಸ್ಕಾರ ನಮ್ಮೂರು, ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಯಾರಪ್ಪ ಇವಳು ಇದ್ದಕ್ಕಿದ್ದಾಗೆ ಬಂದು ಪ್ರೋಗ್ರಾಮ್ ಶುರು ಮಾಡೋಣ ಅಂತಿದ್ದಾಳೆ? ಯಾರಿರ್ಬೋದು, ಎಲ್ಲಿಂದ ಬಂದಿರ್ಬೋದು, ಏನು ಪ್ರೋಗ್ರಾಮು ಅಂತೆಲ್ಲ ಅನ್ನಿಸ್ತಿದ್ಯಾ? ಬನ್ನಿ, ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ನನ್ನ ಪರಿಚಯ ನಿಮಗಿರಲಿ. ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಹಾಗೂ ನಮ್ಮೂರ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ಶಿವರಾತ್ರಿ ವಿಶೇಷ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ. ನಾವಿವತ್ತು ಯಾವ ಊರಿಗೆ ಬಂದಿದ್ದೀವಿ, ಯಾರನ್ನ ಭೇಟಿ ಆಗ್ತಾ ಇದ್ದೀವಿ, ಯಾವೆಲ್ಲ ರುಚಿಯನ್ನು ಸವಿತಿದ್ದೇವೆ, ಬನ್ನಿ ನೋಡೋಣ. ಬಂದಿದ್ದೇವೆ ಮೂಡಿಗೆರೆಯ ಹಳೆಕೋಟೆಯ ಮಮತಾ ಸತೀಶ್ ಮೇಡಮ್ ಮನೆಗೆ. ನಮಸ್ತೆ ಮೇಡಮ್. ನಮಸ್ತೆ, ಬನ್ನಿ ಒಳಗಡೆ. ಮಮತಾ ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಕಿರುಪರಿಚಯ ಮಾಡಿಕೊಡಿ. ನಮಸ್ತೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಮಮತಾ ಸತೀಶ್, ಹಳೆಕೋಟೆ. ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಡಾಕ್ಟ್ರ್ MD ಮಾಡ್ತಾ ಇದ್ದಾನೆ ಡೆಲ್ಲಿನಲ್ಲಿ. ಚಿಕ್ಕವನು ಇಂಜಿನಿಯರಿಂಗ್ ಬ್ಯಾಂಗ್ಳೂರು ದಯಾನಂದ ಸಾಗರ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ನಮ್ಮ ಪತಿಯವರು ಸತೀಶ್, ಅವರು ಕೃಷಿಕರು. ಧನ್ಯವಾದ ಮೇಡಮ್. ಇವತ್ತು ಏನೆಲ್ಲ ಹೇಳ್ಕೊಡ್ತಾ ಇದ್ದೀರಾ? ನಾನು ಶಿವರಾತ್ರಿಯ ಟಮಟ ಅಂತ ನಮ್ಮ ಅತ್ತೆಯವರು ಆಗ ಮಾಡ್ತಾ ಇದ್ರಂತೆ. ಈಗೊಂದು 28 ವರ್ಷದ ಹಿಂದೆ ಯಾವಾಗಲೂ ನನ್ನ ಹಸ್ಬೆಂಡ್ ಹೇಳೋರು, ನಮ್ಮಮ್ಮ ಶಿವರಾತ್ರಿ ಟಮಟ ಮಾಡುತ್ತೆ ಅಂತ. ಹಾಗಾಗಿ ನಾನು ಅದನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತು ಶಿವರಾತ್ರಿ ಟಮಟ ಮಾಡೋಣ ಸ್ಪೆಷಲ್ ಅಂತ ಇವತ್ತು ಪ್ರಿಪೇರ್ ಆಗಿ ಬಂದಿದ್ದೀನಿ. ಮತ್ತೆ ಅದರೊಟ್ಟಿಗೆ ಹೆಸರುಬೇಳೆ ಚಕ್ಲಿ ದಿಢೀರು. ಅದು ನಾನು ಸಾಧಾರಣ ಯಾವ್ದಾರು ರಿಲೇಷನ್ ಮನೆಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ತೀನಿ ದಿಢೀರು. ಅದೆಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಕಿಟ್ಟಿ ಪಾರ್ಟಿ ಆ ಥರ ಕ್ಲಬ್ಬಿಗೆಲ್ಲ ತಗೊಂಡು ಹೋಗ್ತೀನಿ. ಮತ್ತೆ ಪದರಪೂರಿ, ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ಆಲ್ ಸ್ವೀಟ್ ಐಟಮ್ಸ್ ಮಾಡ್ತೀವಿ. ಸ್ವೀಟ್ ಐಟಮ್ ಅಂದ್ರೆ ಶಿವರಾತ್ರಿ ಅಲ್ಲ, ಹಾಗಾಗಿ ವೆಜ್ ಐಟಮ್ ಸ್ವೀಟ್ ಮಾಡೋಣ ಅಂತ. ಮೊದಲನೇದಾಗಿ ಯಾವ್ದನ್ನ ಹೇಳ್ಕೊಡ್ತೀರಾ ಮೇಡಮ್? ಮೊದಲನೇದಾಗಿ ಶಿವರಾತ್ರಿ ಟಮಟ, ಅಕ್ಕಿ ಟಮಟ. ವೀಕ್ಷಕರೇ, ಶಿವರಾತ್ರಿ ಸ್ಪೆಷಲ್ ಅಕ್ಕಿ ಟಮಟ ಹೇಗೆ ಮಾಡೋದು ಕಲ್ಯಾಣ ಬನ್ನಿ. ಅಕ್ಕಿ ಟಮಟ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನು ನೋಡೋಣ ಬನ್ನಿ. ಅಕ್ಕಿ 1 ಬೌಲ್, ಹೆಚ್ಚಿದ ಕೊಬ್ಬರಿ 1 ಬೌಲ್, ಬೆಲ್ಲ 3 ಟೀ ಸ್ಪೂನ್, ಉದ್ದಿನಬೇಳೆ, ಹುರಿದ ಕಡಲೆ ಬೀಜ ಹಾಗೂ ಕಡಲೆ ಮತ್ತು ಎಳ್ಳು ಸ್ವಲ್ಪ ಪ್ರಮಾಣದ 3 ಟೀ ಸ್ಪೂನ್. ಓಕೆ ಮಮತಾ ಅವರೇ, ಅಕ್ಕಿ ಟಮಟ ಮಾಡೋ ವಿಧಾನನ ತಿಳಿಸ್ಕೊಡಿ. ಮೊದಲಿಗೆ ಅಕ್ಕಿಯನ್ನು ಹುರ್ಕೋಬೇಕು ಕೆಂಪಗೆ, ಸಣ್ಣ ಫ್ಲೇಮಲ್ಲಿ. ಸ್ವಲ್ಪ ಅಕ್ಕಿಯನ್ನು ಸಣ್ಣ ಉರಿಯಲ್ಲಿ ಕೆಂಪಗೆ ಹುರ್ಕೋಬೇಕು. ಹಸಿ ಇದ್ರೆ ಅದು ಉಂಡೆ ಕಟ್ಟಲಿಕ್ಕೆ ಬರಲ್ಲ, ಮತ್ತೆ ಟೇಸ್ಟು ಆಗಲ್ಲ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕಿಯನ್ನು ಕೆಂಪಣ್ಣ ಬರೋ ಹಾಗೆ ಹುರ್ಕೊಳ್ಬೇಕು ಫಸ್ಟಿಗೆ. ತುಂಬಾ ಹುರಿಬೇಕು, ಹಸಿ ವಾಸನೆ ಫುಲ್ ಹೋಗ್ಬೇಕು.
ಎಷ್ಟೋ ತನಕ ಹುರ್ಕೊಳ್ಬೇಕು ಇದನ್ನ? ಇದು 1/4 ಗಂಟೆ ಅಂತ ಹುರಿಲೇಬೇಕು. ಸಣ್ಣ ಫ್ಲೇಮಲ್ಲಿ ತುಂಬಾ ಹೊತ್ತು ಹುರಿದು ಹಸಿ ವಾಸನೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಹದ ಚೆನ್ನಾಗಿ ಬರಲ್ಲ. ಹಸಿ ಇದ್ರೆ ಉಂಡೆ ಬಿಚ್ಕೊಳ್ಳುತ್ತೆ, ಮತ್ತೆ ಬಾಯಿಗೆ ಟೇಸ್ಟ್ ಅನ್ಸಲ್ಲ. ಇಂಟನ್ ಅಕ್ಕಿ ಆದ್ರೆ ತುಂಬಾ ಒಳ್ಳೇದು. ಜಯ ಅಕ್ಕಿನೂ ಆಗುತ್ತೆ. ಸೋನಾ ಮಸೂರಿ ಇದೆಲ್ಲ ಆಗಲ್ಲ, ಯಾಕಂದ್ರೆ ಒಡ್ಕೊಳ್ಳುತ್ತೆ, ನಾದು ಬರಲ್ಲ. ಹಾಗಾಗಿ ಜಯ ಅಕ್ಕಿ ಮತ್ತೆ ಮನೆ ಅಕ್ಕಿ ಇಂಟನ್ ಇರುತ್ತಲ್ಲ, ಅದೆರಡು ಒಳ್ಳೆ ಉಪಯೋಗ ಆಗುತ್ತೆ. ಮನೆಗೆ ಊಟಕ್ಕೆ ಅಂತ ಊಟಕ್ಕೆ ಬಳಸೋ ಅಕ್ಕಿನ. ಅಕ್ಕಿ ಟಮಟ ಶಿವನಿಗೆ ಅತ್ಯಂತ ಪ್ರಿಯ. ಅಕ್ಕಿ ಟಮಟ ಶಿವನಿಗೆ ಅತ್ಯಂತ ಪ್ರಿಯ. 3 ಟೀ ಸ್ಪೂನ್ ಉದ್ದಿನ ಬೇಳೆ. ಇದು ಕೆಂಪುಗೆ ಹಾಕ್ಬೇಕು. ಟಮಟಗಳೆಲ್ಲ ಹುರಿಯೋದ್ರಲ್ಲೇ ಇರೋದು. 3 ಟೀ ಸ್ಪೂನ್ ಉದ್ದಿನ ಬೇಳೆನ ಕೆಂಪುಗೆ ಹುರ್ಕೊಳ್ತಾ ಇದ್ದೀನಿ. ಈ ಉದ್ದಿನ ಬೇಳೆ ಏನಕ್ಕೆ ಉಪಯೋಗಿಸ್ತೀರಾ? ಉದ್ದಿನ ಬೇಳೆ ಇದು ಚೆನ್ನಾಗಿ ರುಚಿ ಕೊಡುತ್ತೆ, ಆಮೇಲೆ ಉಂಡೆ ಕಟ್ಲಿಕ್ಕೆ ಸಹಕಾರಿ ಮಾಡುತ್ತೆ. ಅಂದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಟೇಸ್ಟ್ ಬರುತ್ತೆ. ಈಗ ಕೆಂಪಾಗ್ತಾ ಬಂತು. ಈಗ ತೆಗೆದು ಮೊದಲಿನ ಅಕ್ಕಿ ಮಿಶ್ರಣಕ್ಕೆ ಮಿಕ್ಸ್ ಮಾಡಬೇಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅಕ್ಕಿಗೆನೆ ಸೇರಿಸ್ಕೊಂಡಿದ್ದಾರೆ. ಈಗ 3 ಹಿಡಿ ಹುರಿಗಡಲೆ, 1 2 3. ಅಕ್ಕಿ ಮತ್ತೆ ಉದ್ದಿನ ಬೇಳೆ, ಉದ್ದಿನ ಬೇಳೆ, ಹುರಿಗಡಲೆ ಮಿಶ್ರಣವನ್ನ ಮಿಕ್ಸಿ ಜಾರ್ನಲ್ಲೂ ಮಾಡ್ಕೋಬಹುದು, ಹೆಚ್ಚಾದ್ರೆ ಮಿಲ್ಲಿ ಕೊಡ್ಬೋದು. ಹುರಿದಿಟ್ಟ ಅಕ್ಕಿ, ಉದ್ದಿನ ಬೇಳೆ ಹಾಗೂ ಕಡಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೌಲಲ್ಲಿ. ಸಣ್ಣಗೆ ನೈಸ್ ಪುಡಿ ಮಾಡಬೇಕು. ಇವಾಗ ಎಲ್ಲದನ್ನು ಪೌಡರ್ ಮಾಡಿ ರೆಡಿ ಇಟ್ಕೊಂಡಿದ್ದೀರಾ. ಇದಕ್ಕೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಇದೀಗ ತಿಳಿಸ್ಕೊಡ್ತೀನಿ ನಿಮಗೆ. ಒಂದು ಬೌಲ್ ತಗೋಬೇಕು, ಗಾಜಿನ ಬೌಲು. ಪುಡಿ ಮಾಡಿದ ಹಿಟ್ಟನ್ನ ಹಾಕ್ಬೇಕು. ಎಲ್ಲ ಸೇರಿಸಿ ನಿಮಗೆ ಒಂದು ಬೌಲ್ ಆಯ್ತು. ಒಂದು ಬೌಲ್ ಆಯ್ತು. ನಾವು ಆಡು ಭಾಷೆಯಲ್ಲಿ ಪಾವು ಅಂತೀವಿ. ಪಾವು ನಾವೆಲ್ಲದಕ್ಕೂ ಯೂಸ್ ಮಾಡೋದು, ತುಂಬಾ ಈಸಿ ಆಗುತ್ತೆ. ಎಲ್ಲದೂ ಸೇರಿಸಿ ಒಂದು ಇದಕ್ಕೆ ಬೌಲಿಗೆ ಶಿಫ್ಟ್ ಮಾಡ್ಕೊಂಡು. ಹುರಿದಿಟ್ಟ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಅರ್ಧ ಬೌಲ್ ಕೊಬ್ಬರಿ, ಎಳ್ಳು ಮತ್ತೆ ಕಡಲೆ ಬೀಜ. ಎಳ್ಳು ಕೂಡ ಹುರಿದಿಟ್ಟಿದ್ದೆ. ಎಳ್ಳು ಹುರಿದಿಟ್ಟಿದ್ದೆ, ಮತ್ತೆ ಹುರ್ಗಡ್ಲೆ ಸ್ವಲ್ಪ ಪ್ರಮಾಣದಲ್ಲಿ. ಪುಡಿ ಮಾಡಕ್ಕೂ ಕೂಡ ಹಾಗೆ ಬಾಯಿಗೆ ಸಿಗ್ಲಿ ಅಂತ ಇಟ್ಟಿದ್ದೆ. ಎಲ್ಲ ಮಿಶ್ರಣನ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇನು ಪಾಕ, ಬೆಲ್ಲದ ಪಾಕ, 1 ಎಳೆ ಪಾಕ. ಎಷ್ಟು ಪ್ರಮಾಣ? ಒಂದು ಬೌಲ್ ಅಷ್ಟು ಬೆಲ್ಲ ತಗೊಂಡು ಅದಕ್ಕೆ ನೀವು ನೀರು ಸೇರಿಸಿ, ನೀರು ಒಂದು ಚಿಕ್ಕ ಲೋಟದಲ್ಲಿ ನೀರು, ತುಂಬಾ ಹಾಕಬಾರ್ದು, ಎಳೆ ಪಾಕ ಬರಬೇಕು. 1 ಎಳೆ ಅಂತ 1 ಎಳೆ ಪಾಕ. ಇದು ಹಾಕಿ ಉಂಡೆ ಕಟ್ಕೋಬೇಕು. ಈಗ ಶಿವರಾತ್ರಿ ಎಷ್ಟು ಬೇಕು ಅಂತ ಹದ ನೋಡ್ಕೊಂಡು ಸೇರಿಸ್ಕೊಂಡು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಡು. ಟಮಟ ಶಿವರಾತ್ರಿದು ಸ್ವಲ್ಪ ಚಿಕ್ಕ ಇರಲ್ಲ, ದೊಡ್ಡನೇ ಇರುತ್ತೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಇದು ಅವಾಗ, ಈಗೆಲ್ಲ ಚಿಕ್ಕ ಚಿಕ್ಕ ಅಂತ ಫ್ಯಾಷನ್, ಅವಾಗೆಲ್ಲ ದೊಡ್ಡದು. ಯಾರಿಗೂ ಟೈಮ್ ಇರ್ತಿತ್ತು, ಬಟ್ ಆಕಾರ ನೋಡ್ತಾ ಇರ್ಲಿಲ್ಲ. ತುಂಬಾ ಹೆಲ್ದಿನೂ ಕೂಡ ಇದು. ಯಾವ ಹೆಲ್ದಿ ಕೂಡ, ಎಣ್ಣೆ ಬಳಸಿಲ್ಲ. ಹಾಗಾಗಿ ಫ್ಯಾಟ್, ಕೊಬ್ಬರಿ ಇದೆ, ಎಳ್ಳಿದೆ, ಸ್ಕಿನ್ನಿಗೆ ಕೊಬ್ಬರಿ ಒಳ್ಳೇದು, ಕಡಲೆ ಬೀಜ ಕೂಡ ಒಳ್ಳೇದು. ಎಲ್ಲ ಒಳ್ಳೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರುವಂತ ಒಂದು ಹಳೆ ತಿಂಡಿ, ಒಂದು ಸಾಂಪ್ರದಾಯಿಕ. ಫ್ರೆಂಡ್ ಪ್ರತಿಭಕ್ಕ ಅಂತ ಅವ್ರು ಯಾವಾಗ್ಲೂ ಮಾಡ್ತಾ ಇರ್ತಾರೆ ಸಾಧಾರಣ. ಇದು ನಮ್ಮ ಅತ್ತೆಯವ್ರು ಮಾಡೋರು. ನಮ್ಮ ಅತ್ತೆ ತವ್ರ ಮನೆಗೆ ಕೊಟ್ಕೊಳ್ಸೋರು ಅಂತ ಯಾವಾಗ್ಲೂ ತಮ್ಮನಿಗೆ. ಆಲೂರು ಕಲ್ಲೇಗೌಡರು ಅಂತ ಅವ್ರ ಅಕ್ಕ, ನಮ್ಮ ಅತ್ತೆ. ಯಾವಾಗ್ಲೂ ನಮ್ಮ ಯಜಮಾನ್ರು ತಗೊಂಡೋಗಿ ಕೊಡೋರಂತೆ.
ತುಂಬ ಇಷ್ಟ ಅವ್ರಿಗೆ. ತುಂಬ ಇಷ್ಟ ಅಂದರೆ ಶಿವರಾತ್ರಿ ಸ್ಪೆಷಲ್ ತಮ್ಮನಿಗೆ ಕೊಡಬೇಕು ಅಂತ ಯಾವಾಗಲೂ ಹೇಳೋರು ಟಮಟ ಅಂತ. ನಾನು ಮಾಡಿದ್ದೆ, ಒಂದೆರಡು ಸರಿ ಟ್ರೈ ಮಾಡಿ ಮತ್ತೆ ಇವತ್ತು ಅದನ್ನ ನೋಡ್ತಾ ಇದ್ರೆ ನನಗೂ ಕೂಡ ತಿನ್ಬೇಕು ಅಂತ ಅನ್ನಿಸ್ತದೆ. ತುಂಬಾ ಘಮ್ ಅಂತ ಇದೆ ಬೆಲ್ಲದ್ದು ಮತ್ತೆ ಕಡಲೆ ಬೀಜ ಸ್ಮೆಲ್. ನಾನು ಎಲ್ಲ ಅಡುಗೆನೂ ಟ್ರೈ ಮಾಡ್ತೀನಿ ಸಾಧಾರಣ, ಯಾವ್ದು ನೋಡಿದ್ರು. ಬಟ್ ಅದೇ ನಮಗೆ ತಿನ್ನೋಕೆ ಮಾತ್ರ ಮತ್ತೆ ನೆಂಟರ ಮನೆಗೆ ಹೋಗೋದಕ್ಕೆ ತಗೊಂಡೋಗ್ತೀನಿ. ಓಕೆ, ಅಕೇಶನಲ್ಲಿ ತುಂಬಾ ಇಂಟ್ರೆಸ್ಟ್ ಅಡುಗೆ ಆಗಿದ್ರೆ. ಇಂಟ್ರೆಸ್ಟ್ ತುಂಬಾ ಏನಿಲ್ಲ ಅಂತೂ ಮಾಡ್ತೀನಿ. ಒಟ್ಟು ಹೊಸ ದಿನ ಹೊಸ ಮಾಡ್ತೀನಿ. ಒಂದು 10-12 ಆಗ್ಬೋದು ಅನ್ಸುತ್ತೆ. ಒಂದು ಪಾವಿಗೆ 10-12 ಆಗುತ್ತೆ. ಈಗ ಸ್ವಲ್ಪ ಗಟ್ಟಿ ಬರುತ್ತೆ. ಪಾಕನ ಸ್ವಲ್ಪ ಎಳೆ ತಗೋಬೇಕು, ತುಂಬಾ ಸ್ಟ್ರಾಂಗ್ ಮಾಡಬಾರ್ದು. ಇದನ್ನ ನೀವು ಎಷ್ಟು ದಿನ ಸ್ಟೋರ್ ಮಾಡ್ಬೋದು? ಏನಾಗಲ್ಲ, ಒಂದು 15 days ಇಡ್ಬೋದು. ಯಾವಾಗಲೂ ಇಡ್ಬೋದು, ಏನು ಹುರಿದಿರುತ್ತಲ್ಲ, ಏನಾಗಲ್ಲ. ಹಾಗಾದ್ರೆ ಹೆಂಗ್ ಸ್ಟೋರ್ ಮಾಡ್ತೀರಾ? ಒಂದು ಡಬ್ಬಿಗೆ ಗಾಳಿ ಆಡದಾಗೆ ಟಿಶ್ಯೂ ಪೇಪರ್ ಹಾಕಿ, ಮತ್ತೆ ಅದರೊಳಗಡೆ ಇನ್ನೊಂದು ಅದೇ ಕವರ್ ಟೈಟ್ ಲಾಕ್, ಏರ್ ಟೈಟ್ ಲಾಕ್ ಬರುತ್ತಲ್ಲ, ಅದರಲ್ಲಿ ಹಾಕಿ ಇಡಬೇಕು. ಏರ್ ಟೈಟ್ ಕಂಟೈನರ್ಸ್ ಯೂಸ್ ಮಾಡಬೇಕು. ಶಿವನಿಗೆ ಇದು ಅತ್ಯಂತ ಪ್ರಿಯ, ಹಾಗಾಗಿ ನಾನು ನೈವೇದ್ಯ ಮಾಡ್ತೀನಿ ಶಿವರಾತ್ರಿಲಿ. ಇದಕ್ಕೆ ಬೆಲ್ಲದ ನೈವೇದ್ಯ ಮಾಡಿ ನಮಗೆ ಆಮೇಲೆ ಬಡಿಸೋದು. ಶಿವರಾತ್ರಿ ಹಬ್ಬದ ಟಮಟ ರೆಡಿ ಆಗಿದೆ, ಈಗ ಸವಿಯಲು ಸಿದ್ಧವಾಗಿದೆ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಟೇಸ್ಟ್ ಮಾಡ್ಲಾ? ಮಾಡಿ. ಟೇಸ್ಟ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ಸ್ವರ್ಗ. ತುಂಬ ಚೆನ್ನಾಗಿದೆ. ಅಕ್ಕಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ, ಮತ್ತು ಕೊಕೊನಟ್ ಕ್ರಂಚ್, ಕಡಲೆ ಬೀಜ ಚೆನ್ನಾಗಿ ಹುರಿದಿರೋದು, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಹೆಲ್ದಿ, ಟೇಸ್ಟಿ. ಮನೇಲಿ ಟ್ರೈ ಮಾಡಿ. ಶಿವರಾತ್ರಿ ಸ್ಪೆಷಲ್ ಅಕ್ಕಿ ಟಮಟ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ 1 ಕಪ್, ಕೊಬ್ಬರಿ ಚೂರು 1 ಕಪ್, ಬೆಲ್ಲ 1, ಉದ್ದಿನಬೇಳೆ 3 ಟೀ ಚಮಚ, ಹುರಿದು ಸಿಪ್ಪೆ ತೆಗೆದ ಕಡಲೆ ಬೀಜ 1 ಕಪ್, ಎಳ್ಳು ಹುರಿಗಡಲೆ 3 ಟೀ ಚಮಚ. ಮೊದಲಿಗೆ ಅಕ್ಕಿ ಹಾಗೂ ಉದ್ದಿನಬೇಳೆಯನ್ನು ಹುರಿದುಕೊಳ್ಳಬೇಕು. ಹುರಿದ ಮಿಶ್ರಣದ ಜೊತೆಗೆ ಹುರಿಗಡಲೆ ಸೇರಿಸಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಬೇಕು. ನಂತರ ಬೆಲ್ಲದಲ್ಲಿ 1 ಎಳೆ ಪಾಕ ಮಾಡಿಕೊಳ್ಳಬೇಕು. ಪುಡಿ ಮಾಡಿದ ಹಿಟ್ಟಿಗೆ ಹುರಿದು ಸಿಪ್ಪೆ ತೆಗೆದ ಕಡಲೆ ಬೀಜ, ಕೊಬ್ಬರಿ, ಹುರಿಗಡಲೆ ಸ್ವಲ್ಪ, ಎಳ್ಳು ಸ್ವಲ್ಪ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈಗ ಇದಕ್ಕೆ ಬೇಕಾದಷ್ಟು ಬೆಲ್ಲದ ಪಾಕ ಸೇರಿಸಿ ಉಂಡೆಯನ್ನು ತಯಾರಿಸಿಕೊಳ್ಳಬೇಕು. ಈಗ ರುಚಿಯಾದ ಅಕ್ಕಿ ಟಮಟ ಸವಿಯಲು ಸಿದ್ಧ. ಹೇಗನ್ನಿಸ್ತು ಇವತ್ತಿನ ಸಂಚಿಕೆ? ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಹರ್ಷಿತಾ.